टीवी न्यूज पर स्वागत है आप सभी दर्शकों का। मैं हूं आपके साथ। ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್। ಇಂದು ವಿಜಯಪುರ ಜಿಲ್ಲೆಯಲ್ಲಿ ಅಣ್ಣ ಲಂಬು ಅಣ್ಣ ಅವರ ನೇತೃತ್ವದಲ್ಲಿ ದಲಿತ ಒಕ್ಕೂಟ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು। ಈ ಮನವಿ ಉದ್ದೇಶ ಇಷ್ಟೇ, ಏನು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅನ್ನೋ ಒಬ್ಬ ಗೃಹ ಸಚಿವ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಅವಹೇಳನಕಾರಾಗಿ ಮಾತಾಡಿದ, ಅವನು ರಾಜೀನಾಮೆ ತಗೋಬೇಕು, ಅವ್ನಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು, ಇಲ್ಲಪ್ಪ ಅಂತ ಹೇಳ್ಕಿದ್ರೆ ದೇಶಾದ್ಯಂತ ರಾಜ್ಯಾದ್ಯಂತ ಭೀಮ್ ಕುಡಿಗಳು ಏನೈತಲ್ಲ ಗರ್ಜನೆ ಮಾಡಿ ತೋರಿಸ್ಬೇಕಾಗ್ತದೆ। ಅದಕ್ಕಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ಕುಡಿಗಳು, ಅದಕ್ಕೆ ನಾವು ಶಾಂತಿಯುತ ಹೋರಾಟ ಮಾಡೋರು। ಈ ಭಾರತ ದೇಶಕ್ಕೆ ಹಣೆಬರವನ್ನು ಬರೆದುಕೊಟ್ಟಿರುವಂತ ಗಾಂಧೀಜಿಗಿಂತ ದೊಡ್ಡ ಗಾಂಧೀಜಿ ಬಿಟ್ಟರೆ ಮತ್ತೊಂದು ಇನ್ನೊಬ್ಬ ನಾಯಕ ಯಾರಪ್ಪ ಅಂತ ಹೇಳ್ಕಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಯಸ್ತೇನೆ। ಶೀಘ್ರವಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿರೋರು ಅವರಿಗೆ ರಾಜೀನಾಮೆ ತಗೊಂಡು ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳಕ್ಕೆ ಮಾಧ್ಯಮ ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ವಿ। ಒಂದು ವೇಳೆ ಮಾಡದೆ ಹೋಗೋದಪ್ಪ ಅಂತ ಹೇಳಕಂತಂದ್ರೆ ದಲಿತ ಒಕ್ಕೂಟದಿಂದ ದೇಶಾದ್ಯಂತ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ। ಕಾಜಿಮರ್ ರದಾ, ಭಾರತೀಯ ದ್ರಾವಿಡ ಸೇನಾ ದಲಿತ ಹಾಗೂ ರಾಜ್ಯ ಯುವ ಘಟಕ ಅಧ್ಯಕ್ಷ। ಇವತ್ತು ನಮ್ಮ ವಿಜಯಪುರ ಜಿಲ್ಲಾದಲ್ಲಿ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ಎಲ್ಲ। ಇವತ್ತು ಬಿಜಾಪುರ ಬಂದ್ ಕರೆ ಅಂತೇಳಿ ಕೊಟ್ಟಿದ್ದೇವೆ, ಕೆಲವೊಂದು ವಿಷಯಕ್ಕಾಗಿ ಬಂದ್ ಕರೆನ ಆಗ್ಲಿಲ್ಲ। ಇವತ್ತು ನಮ್ಮ ಏನು ಹೋರಾಟ, ನಮ್ಮ ಕಿಚ್ಚನ್ನ ಏನದ ನಾವು ಅದನ್ನ ಸಾಧನೆ ಮಾಡಿ ಇವತ್ತು ನಮ್ಮ ಪರಶುರಾಮ ಲಂಬು ಅಣ್ಣಗ ಇವತ್ತು ಯಶಸ್ಸನ್ನ ಕೊಟ್ಟಿವಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ। ಇವತ್ತು ಯಾವ ಕಾರಣಕ್ಕಾಗಿ ಇವಾಗ ಸ್ಟ್ರೈಕ್ ಮಾಡಿದೇವಿ, ಯಾವ ಕಾರಣಕ್ಕಾಗಿ ಇದು ಮಾಡಿದ್ವಿ ಅಂದ್ರೆ ಎಲ್ಲರಿಗೆ ಗೊತ್ತಿದ್ದ ವಿಷಯನೇ, ಅದು ಇದೇನು ಹೊಸದಿಲ್ಲ। ಈ ಲುಚ್ಚೆ ಅಮಿನ್ಸೆ ಏನದಾನಲ್ಲ ನಮ್ಮ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ಯಾನ, ಅವ್ರು ಕೊಟ್ಟಿದೊಂದು ಭಿಕ್ಷೆ, ಅದನ್ನ ಅವ್ರು ಕೊಟ್ಟಿದ ಅನ್ನ ಉಣ್ತಾರ, ಬಟ್ಟೆ ಹಾಕೋತಾರ। ಎಲ್ಲೇ ಒಂದು ಕೇರ ಪುಟ್ಪತ್ ಮೇಲೆ ಇದ್ದವರು ಇವತ್ತೊಂದು ರಾಜ್ಯ ಒಂದು ಕುರ್ಚಿ ಮೇಲೆ ಕುಂದಿರ್ತಾರ ಅಂದ ಬಳಕ ಒಂದು ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಿದ್ದ ಭಿಕ್ಷೆ ಅದ, ಅದನ್ನ ತಿಂದು ಕೊಬ್ಬು ಜಾಸ್ತಿ ಯಾಕೆನಂದ ಅವ್ರಿಗೆ ನಮ್ಮ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ಯಾರ, ನಮಗೆ ಸಹಿಸಕ್ ಆಗಾಕತ್ತಿಲ್ಲ। ಈಗ ಇದನ್ನ ನಿಜವಾಗ್ಲೂ ಅವರು ಮನುಷ್ಯತ್ವ ಮಾನ್ಯತ್ವ ದೃಷ್ಟಿಲಿಂತ ಇದ್ದಿದ್ರು, ಹೊಟ್ಟಿಗೆ ಅನ್ನನೇ ತಿಂತಿದ್ರಪ್ಪ ಅಂದ್ರ ರಾಜಾರಾಮ್ ಕೋಟಿಕೆನಂದ ನಮ್ಮ ಬಾಬಾ ಸಾಹೇಬ್ರ ಪಾದಕ್ಕೆ ಹೋಗಿ ಪಾದವನ್ನ ತೊಳೆದು ಆ ನೀರನ್ನ ಕೊಡೋದಕ್ಕೆ ಸೆಮೆ ಕೇಳಿ ತಾನೇ ಹೋಗ್ಯಾನಂದ ಶರಣಾಗಬೇಕು, ನನಗೆ ಅರೆಸ್ಟ್ ಮಾಡ್ರಿ ಅಂತ ಹೇಳಿ। ಇಲ್ಲ ಅವ ನಾಲೇಕ್ ಇದ್ದಿದ ಅಂದ್ರೆ ಈ ತರ ಮಾಡಂಗಿಲ್ಲ, ಅವನಂತಾನೆ ಯಾರು ಅವ ಅಂದನಂತೇಳಿ ಇನ್ನೊಬ್ರು ಅನ್ನೋದು, ಇನ್ನೊಬ್ರು ಅಂದಾರತೇಳಿ ಇನ್ನೊಬ್ರು ಅನ್ನೋದು ಏನು ಮಾಡ್ತಿರ್ತಾರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೆಸರು ಎತ್ತಾಕಿನ ಮುಂಚೆನೆ ಮೊದಲು ಅವ್ರ ಮಕ್ಕಳದಾರ, ಈ ಬಾಬಾ ಸಾಹೇಬ್ರಿಗೆ ನಾವು ಅಂದೇವಂದ್ರೆ ನಮ್ದು ಮುಂದೆ ಏನಾಗ್ತದ ಏನಿಲ್ಲ ಇತಿಹಾಸ ಒಳಗ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊರಿ। ಇದು ನಮಗೆಲ್ಲರೂ ನೋವಾಗಿದ ಮಾತದ। ಪ್ರತಿಯೊಂದಕ್ಕೂ ಈಗ ನಾವೇನು ಹೇಳ್ತೀವಿ, ಅವ ರಾಜಾರಾಮ್ ಕೊಡ್ಲಿಲ್ಲ, ಅರೆಸ್ಟ್ ಆಗ್ಲಿಲ್ಲಪ್ಪ ಅಂದ್ರೆ ಅವನಿಗೆ ಮನಿ ಹೋಗು ಅರೆಸ್ಟ್ ಮಾಡ್ತೀವಿ, ಅವನಿಗೆ ತಗೊಂಡ್ ಬರ್ತೀವಿ ಅಂತೇಳಿ ನಾನು ಎರಡು ಮಾತನ್ನ ಹೇಳ್ತೀವಿ। ಇಡೀ ರಾಜ್ಯದಂತ ಇಡೀ ದೇಶದಂತ ಎಲ್ಲ ನಮ್ಮ ಏನು ಬಾಬಾ ಸಾಹೇಬ್ ಮಕ್ಕಳು ಏನು ಅದಿವೆಲ್ಲ ಪ್ರತಿಯೊಬ್ಬರಿಗೆ ಇದು ಒಂದು ಕಿಚ್ಚು ಕುದಿಲಿಕ್ಕತ್ತದ, ಯಾವಾಗ ಅವನಿಗೆ ಹೊರಗೆ ತೆಗ್ಯಾನು, ಯಾವಾಗ ಅರೆಸ್ಟ್ ಮಾಡೋಣ ಅಂತೇಳಿ ನಾವು ಒಂದು ತುತ್ತು ಅನ್ನ ತಿನ್ಬೇಕಾದ್ರೆ ನಮ್ಗೆ ಕಣ್ಣ ನೀರು ಬರ್ತಿರ್ತಾವ। ನಮಗೊಂದು ಅನ್ನ ಕೊಟ್ಟನ, ನಮಗೆ ಜೀವನ ಕೊಟ್ಟನ, ಸಂವಿಧಾನ ಕೊಟ್ಟನ। ಈ ಮೊದಲು ಈ ಸಂವಿಧಾನ ಅಂತ ಬರೆದವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಅದಾರ, ಅವರೇ ಸಂವಿಧಾನ ಬರೀಲಿಲ್ಲ, ಅವರೇ ರಾಜಕೀಯ ತರ್ಲಿಲ್ಲ ಅಂದ್ರ ಇವ್ರು ಯಾವ ಕುರ್ಚಿ ಮೇಲೂ ಕುಂದಿರ್ತಿದಿಲ್ಲ, ಇವತ್ತು ನಮ್ಮ ಬಾಬರಿಗೆ ಹೇಳ್ತಿದಿಲ್ಲ। ಇವ ಲುಚ್ಚೆ ಅಮಿನ್ಸೆ ಏನ್ ಅದಾನಲ್ಲ, ಬಾಬಾ ಸಾಹೇಬ್ರಿ ಇವ್ರಿಗೆ ದೇವ್ರಿಗೆ ಜಪ ಮಾಡ್ರಿ, ಬಾಬಾ ಸಾಹೇಬ್ಗೆ ಜಪ ಮಾಡಿದ್ರೆ ಏನು ಸಿಗ್ತದ, ದೇವ್ರಿಗೆ ಜಪ ಮಾಡ್ರಿ ಮನ್ಯಾಗ ಕೂತ್ರೆ ನಿಮಗೆ ಪ್ರತಿಫಲ ಸಿಗ್ತದ ಅಂತಂತಲ್ಲ। ನಿಜವಾಗ್ಲೂ ಅವ ಅವ್ರ ಅಪ್ಪ ಹುಟ್ಟಿದ ಅಂದ್ರ ದೇವ್ರಿಗೆ ಜಪ ಮಾಡಿ ಅವ ರಾಜಕೀಯ ಮಾಡಬೇಕು, ದೇವ್ರು ಕೊಟ್ಟಿದ್ರು ಇದ್ರಾಗೆ ಅವ ಜೀವನ ಮಾಡಬೇಕು। ನಮ್ಮ ಬಾಬಾ ಸಾಹೇಬ್ರದ ಹೆಸರು ಹೇಳ್ಕೊಂಡು ನಮ್ಮ ಸಂವಿಧಾನದ ಏನೋ ಅವ ₹1 ತಿನ್ನಬಾರ್ದು। ನಾಚಿಕೆ ಮಾನ ಮರ್ಯಾದೆ ಇದ್ದಿತ್ತಪ್ಪ ಅಂದ್ರ, ಮರ್ಯಾದೆ ಹೆಸರ ಮಾನ್ಯತೆಯಾಗಿ ಹುಟ್ಟಿದಪ್ಪ ಅಂದ್ರ ಅವ ನಮ್ಮ ಸಂವಿಧಾನದ ಏನೂ ಮುಟ್ಟಂಗಿಲ್ಲ। ಅವ ಎಲ್ಲ ಬಿಟ್ಟು ನಿಂತಿದ, ಯಾರಿಗಾರ ಹುಟ್ಟಿ ಯಾರಿಗಾರ ಅಪ್ಪ ಅನ್ಕೊಂಡಿದ ಇದ್ದಿದ ಅಂದ್ರ ನಮ್ಮ ಸಂವಿಧಾನನು ತಿತ್ತಾನ, ನಮ್ಮ ಸಂವಿಧಾನಕ್ಕೆ ಇದು ಧಕ್ಕೆನೂ ತರ್ತಾನ। ಅಂತ ನಾಲ್ಕು ದೇಶದಾಗ ಯಾರೂ ಇರಬಾರ್ದು, ಯಾರೇ ಏನೇ ಇದ್ರು ಸುದ್ದಿ ಬಾಬಾ ಸಾಹೇಬ್ರಿಗೆ ಯಾರು ಕೆಟ್ಟ ವಿಷಯನ ಮಾತಾಡ್ತಿರ್ತಾರ ಅವ್ರಿಗೆ ಮನೆ ಹೊಕ್ಕು ಹೊಡೆಂತದ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ। ಜೈ ಭೀಮ್, ಜೈ ಹಿಂದ್, ಜೈ ಶ್ರೀ ಎಸ್ ಬ್ಯಾಕೋಡ್ ಅಂತ ಹೇಳಿ ಶಾಸಕರು ಮತ್ತು MP ಅವರು ಹೇಳ್ತಾರ ನಾವು ಅಮಿತ್ ಶಾ ಜೊತೆಗಿದ್ದೀವಿ, ಇದ್ರ ಬಗ್ಗೆ ಅದು ಗಾಳಿ ಮಾತದವೋ, ಅದು ಅವರು ವೈಯಕ್ತಿಕ ಮಾತಾಡ್ತಾರೋ ಮಂದಿ ಮಾತಾಡ್ತಾರೋ ಅದು ನಮಗೆ ಬೇಕಾಗಿಲ್ಲ। ನಾವೇನಂತೀವಿ, ಅಮಿತ್ ಶಾ ಯಾರ್ಯಾರು ಸಪೋರ್ಟ್ ಮಾಡ್ತಾರಲ್ಲ ಅವರು ಲುಚ್ಚಿ ಅದಾರ ಅಂತೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ। ಅದನ್ನ ಬಿಟ್ರೆ ಹೆಚ್ಚಿಗೆ ಏನೋ ಮಾತಾಡಕ್ ಆಗಂಗಿಲ್ಲ। ಇವತ್ತು ಗೌರ್ಮೆಂಟ್ದವ್ರ ಇದು ಕಾಂಗ್ರೆಸ್ದವ್ರಾಗ್ಲಿ, BJP-ದವ್ರಾಗ್ಲಿ, JDS-ದವ್ರಾಗ್ಲಿ ಇವತ್ತು ಯಾರೋ ಒಂದು ರೈತ ಇವತ್ತು ನಾವು ಇವತ್ತು ನೆಮ್ಮದಿದಿಂದ ಜೀವನ ಮಾಡ್ತೀವಿ, ಅನ್ನ ತಿಂತೀವಿ ಅಂದ್ರೆ ಅದು ಬಾಬಾ ಸಾಹೇಬ್ರು ಕೊಟ್ಟಿದ್ದ ಭಿಕ್ಷೆ ಐತಿ। ಅವ್ರ ನೆರಳೊಳಗೆ ನಾವು ಬದುಕಾಕತ್ತೀವಿ, ಅವ್ರದಿಂದ ಅವ್ರ ಹೆಸರು ಹೇಳ್ಕೊಂಡು ತಿನ್ನಾಕತ್ತೀವಿ। ಇವತ್ತು ಎಲ್ಲರೂ ನಾವು ಇಷ್ಟು ದಿನ ಪೆನ್ ಹಿಡ್ಕೊಂಡು ಒಂದು ಸಮಾಧಾನದಿಂದ ಜೀವನ ಮಾಡೀವಿ, ಯಾರೇ ಏನು ನಮ್ಮ ತಂಟಕ್ ಬಂದ್ರಿ ಯಾವತ್ತೂ ಕೈಯಾಗ ಗನ್ ಹಿಡ್ದಿಲ್ಲ, ಮತ್ತೆ ಭೀಮಾ ಪುತ್ರಿಯರು ಆಗಿಲ್ಲ ಇಟ್ಟು ದಿನ। ಇನ್ನು ಮುಂದೆ ಈ ಕೆಟ್ಟ ದ್ರೋಹಿಗಳು ಏನದಾರಲ್ಲ ನಮಗೆ ಭೀಮಾ ಪುತ್ರಿಗಳು ಆಗ್ರಿ, ಗನ್ ಹಿಡೀರಿ, ನೀವು ಕೆಟ್ಟವ್ರು ಆಗ್ರಿ ಅಂತ ಹೇಳಕ್ ಅವ್ರು ಕಲ್ಸಾಕತ್ತಾರ। ನಾವು ಟ್ರೈನಿಂಗ್ ತಗೋತೀವಿ, ಎಜುಕೇಶನ್ ಅನ್ನು ತಗೋತೀವಿ, ನಮ್ಮ ಬಾಬಾ ಸಾಹೇಬ್ರದ ಎಜುಕೇಶನ್ ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಬಾಬಾ ಸಾಹೇಬ್ರಿಗೆ ಯಾರು ಏನು ಕೆಟ್ಟ ಹೆಸರು ಮಾತಾಡ್ತಾರಲ್ಲ ಅವ್ರಿಗೆ ಮನಿ ಹೊಕ್ಕು ತಂದು ನಾವೇ ಅರೆಸ್ಟ್ ಮಾಡ್ತೀವಿ ಅನ್ನೋಂಥದ್ದು ಹೇಳ್ತಕ್ಕಂಥದ್ದು ಒಂದು ಮಾತೆಯನ್ನ ಹೇಳ್ತಾ ಇದ್ದೀನಿ।
ಜಯಶ್ರೀ ಎಸ್ ಬ್ಯಾಕೋಡ್ ಅಂತೇಳಿ ಬಹುಜನ ಸಂಘರ್ಷ ಸೇನೆ ಜಿಲ್ಲಾಧ್ಯಕ್ಷೆ. ತಿಳ್ಕೊ ಮಗನ ನೀ ಏನಂತಂದ್ರೆ ನೀವು ಒಂದು ವೇಳೆ ನೀವು ಗೃಹ ಸಂಪುಟಕ್ಕೆ ನೀವು ಏನಾರು ರಾಜೀನಾಮೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ನಿನ್ನ ಮನೆ ಮುಂದೆ ಯಾವ ರೀತಿ ಭೀಮಾ ಕೋರೆಗಾಂವ್ ಆಗ್ತದಲ್ಲ ಅದೇ ರೀತಿನ ನೀನು ಕಣ್ಣೆದ್ರನೆ ನಿನ್ನ ಮನೆ ಮುಂದೆನೇ ಆಗ್ತದ. ಅಮಿತ್ ಶಾ ಅಲ್ಲ, ಶಾನೆ ನೀ ಚಾ ಮಾರವನೇ ನೀ. ನಾ ಇನ್ನೊಬ್ರಿಗೆ ಹೆಸರಿಟ್ಟು ಕರಿತಿದ್ದೆವು ಚಾ ಮಾರವ ಅಂತೇಳಿ. ಇವ ಚಾ ಮಾರವ ಪಕ್ಕ ಇವ ಇಡ್ಲಿ ಮಾಡೋ ಮಾರವ. ಏನತ್ತ ಒಂದು ವೇಳೆ ಇವ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಗೊತ್ತಿದ್ದಿದೆ ಕೈ ಅಂದ್ರೆ ಮಗನ ಬೇರೆನೇ ಅದು. ನಮ್ಮ ಅಪ್ಪ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಇವತ್ತೇನು ಮಾಡತ್ತೀವಿ, ಎಲ್ಲರೂ ಹೋರಾಟಗಳನ್ನು ಮಾಡತ್ತೀವಿ, ಶಾಂತಿ ರೀತಿಯಿಂದ ಮಾಡತ್ತೀವಿ. ಹಾಗಾಗಿ ನಮ್ಮನ್ನ ಕೆಣಕಿದ್ರ ಉಳಿಯಲಿ ನಮ್ಮ ಮುಂದೆ. ಬಾಬಾ ಸಾಹೇಬ್ರ ಬಗ್ಗೆದಾಗ ಯಾವರ ಮಕ್ಕಳೇ ನೀವು ಮಾತಾಡಿದೆ ಕರೆ ಆದ್ರೆ ನಿಮ್ಮನ್ನ ಮನಿ ಹೊಕ್ಕಿ ಕೊಡೋದು ತಾಕತ್ ನಮ್ಮಲ್ಲಿ ಅದ. ಏನು ತಾಕತ್ತ ನಿಮ್ಮ ಮನಿ ಹೊಕ್ಕಿ ಕೊಡೋದಂತ ತಾಕತ್ ನಮ್ಮಲ್ಲಿ ಅದ. ನಮಗ ಕೆಣಕ್ಲಕ್ ಹೋಗ್ಬಿಡ್ರಿ, ಮೊದಲೇ ಮಾತು ಹೇಳ್ತೀವಿ. ಇವೇನು ಅದಾವಲ್ಲ, ಇವು ಚೀಲಗಳು ಏನು ಅದಾವಲ್ಲ, ಏನಾರು ಒಂದು ನೀ ಬೇರೆ ಕಡೆ ಒಂದು ಬೇರೆ ಜಿಲ್ಲೆಗೆ ಹೋಗ್ಬೇಕಾದ್ರೆ ಮಗನ ಒಂದು ಆರಕ್ಷಕರು ತೊಗೊಂಡು ಹೋಗ್ಬೇಕು, ನೀ ಮಿಲಿಟರಿ ಆರ್ಮಿ ತೊಗೊಂಡು ಹೋಗ್ಬೇಕು. ಯಾರು ಕಾನೂನ್ದ ತಿರುಗಾಡತ್ತಿ ಮಗನ ನೀ? ನಮ್ಮ ಅಪ್ಪ ಬಾಬಾ ಸಾಹೇಬ್ ಕೊಟ್ಟಂತ ಕಾನೂನು ಅಡಿಯಲ್ಲಿ ನೀ ತಿರುಗಾಡತ್ತಿದಿ. ಒಂದು ಏನಾರು ಬೇಕಂದ್ರೆ ನೀನು ಪರ್ಮಿಷನ್ ಬೇಕ್ರಿ ಈ ಮಗನಿಗೆ. ಯಾಕ್ರಿ ಏನಾರು ಬೇಕಂದ್ರ ಪರ್ಮಿಷನ್ ಬೇಕು. ನೀ ಚೊಡ್ಡಿ ಹಾಕೋಲಕ್ ಮಗನ ಅದಲ್ಲ ಕುಂಡಿ ಬುಡಕ ಹರಿದು ಅದು ನಮ್ಮ ಅಪ್ಪ ಕೊಟ್ಟಂತ ಬಾಬಾ ಸಾಹೇಬ್ ನಿನ್ನ ಭಿಕ್ಷೆ ಮಗನ, ತಿಳ್ಕೊ. ಅದನ್ನು ಇಲ್ಲದ ಮಾಡ್ತೀವಿ. ಹಾಗಾಗಿ ಬಂಧುಗಳೇ, ಈ ವೇದಿಕೆ ಮೇಲೆ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಪೊಲೀಸ್ ಬಾಂಧವರು ಮತ್ತು ಮೀಡಿಯಾ ಬಾಂಧವರು, ನನ್ನ ಆತ್ಮೀಯ ಹೋರಾಟಗಾರರು ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ನನ್ನ ಒಂದು ಚಿಕ್ಕ ಒಂದು ಸಂಭಾಷಣೆಯನ್ನು ಮುಗಿಸ್ತಿದ್ದೇನೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।